ನೀವಿಲ್ಲದೆ ಇದ್ದಾಗ ಇನ್ನು ನನ್ನ ಬಾಳಿಗೆ ಅರ್ಥ ಇಲ್ಲ. ನಾನು ಸತ್ತು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದು ನಾನು. ಆದರೆ ನೀವು ಬದುಕಿದ್ದೀರಿ ಅಂತ ಗೊತ್ತಾದಾಗ ಯಾವತ್ತೋ ಒಂದಿನ ಮತ್ತೆ ನಂಗೆ ಸಿಗ್ತೀರಿ, ಮತ್ತೆ ನಿಮ್ಮ ಜೊತೆ ನಾನು ಜೀವನ ಮಾಡ್ತೀನಿ ಅಂತ ಆ ಆಸೆನಲ್ಲಿ ಬೆಂದಿದ್ದ ಜೀವ ಇದು. ನೋಡಿ, ನಾನು ತಪ್ಪು ಮಾಡಿದ್ದೀನಿ ನಿಜ. ನೀವು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದಾಗೆಲ್ಲ ನಾನು ಕ್ಷಮೆ ಕೇಳಿರೋದು ನಿಜ. ನಾನು ಬದಲಾಗಿರೋದು ನಿಜ. ದಯವಿಟ್ಟು ಪದೇ ಪದೇ ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಾ ಇರಬೇಡಿ. ನೋಡಿ, ಈ ಥರ 1000 ಬಣ್ಣದ ಮಾತುಗಳನ್ನ ಕೇಳಾಗೋಗಿದೆ, ಮತ್ತು ಕೇಳೋದಕ್ಕಾಗಲ್ಲ. ಈ ಹಾವಿಗೆ ಹಲ್ಲು ಕಿತ್ತ ತಕ್ಷಣ ಅದು ಕಚ್ಚೋದು ನಿಲ್ಲಿಸ್ಬಿಡುತ್ತಾ? ನಿಲ್ಲಿಸಲ್ಲ. ಯಾಕೆಂದರೆ ಕಚ್ಚೋದು ಅದ್ರ ಗುಣ. ನೀವು ಅಷ್ಟೇ. ನೀವು ಹೀಗೆಲ್ಲ ಮಾತಾಡಿ ಪ್ರೀತಿ ಮಾತುಗಳನ್ನ, ಬಣ್ಣದ ಮಾತುಗಳನ್ನ ಆಡಿದ ತಕ್ಷಣ ನಂಬುವಂಥ ದಡ್ಡಿ ಅಲ್ಲ ನಾನು. ಇವತ್ತೇನೇನೋ ಸರ್ಪ್ರೈಸ್ ಕೊಟ್ಟು ಹೀಗೆಲ್ಲ ಮಾಡಿದ್ದೀರ. ಇದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ನಾನು ಖಂಡಿತ ತಿಳ್ಕೊತೀನಿ. ವೀಣಾ, 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 ಯಾಕ್ರಿ ಹಿಂಗೆ ಬಡ್ಕೋತಾ ಇದ್ದೀರಾ? ನಾನು ಇಲ್ಲೇ ಇದ್ದೀನಿ, ಮನೆ ಬಿಟ್ಟು ಓಡೋಗಿಲ್ಲ. ಏಯ್, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಓ, ತಲೆ ನೋವ್ತಾ ಇದೆ ಕಣೆ. ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬಾರೆ ವೀಣಾ. ವೀಣಾ, ಏನು ಗೊತ್ತಾ, ರಾತ್ರಿ ಒಂದು ಕೆಟ್ಟ ಕನಸು ಕಣೆ. ಅಪ್ಪ, ಅಮ್ಮ, ಆ ವೆಂಕಿ, ಚೆಲ್ವಿ ಅವರೆಲ್ಲ ನಮ್ಮನೆಲ್ಲೇ ಇದ್ದಾರೆ ಅನ್ನೋ ಹಾಗೆ. ಅದು ಕನಸಲ್ಲ, ಅದು ವಾಸ್ತವ. ಅವರೆಲ್ಲರೂ ನಮ್ಮನೆಯಲ್ಲೇ ಇದ್ದಾರೆ. ಏನ? ಅವರೆಲ್ಲ ನಮ್ಮನೆಲ್ಲೇ ಇದ್ದಾರಾ? ಮತ್ತೆ ಯಾಕೆ ನೀನು ನನಗೆ ಹೇಳಿಲ್ಲ? ಹೇಳೋದಕ್ಕೆ ನಿನ್ನೆ ರಾತ್ರಿ ನೀವು ಬಿಟ್ಟಿರ್ತಾನೆ. 100 ಸಲ ಬಾಯಿ ಬಡ್ಕೊಂಡೆ, ಬೇಡ ರೀ ಇಲ್ಲಿ ಮಾತಾಡಬೇಡಿ, ರೂಮ್ ಒಳಗಡೆ ಹೋಗಿ ಮಾತಾಡೋಣ ಅಂತ. ನೀವೆಲ್ಲ ನನ್ನ ಮಾತನ್ನು ಕೇಳಿಸ್ಕೊತೀರಾ? ಅವರೆಲ್ಲರ ಎದುರುಗಡೆ ಬಾಯಿಗೆ ಬಂದಂಗೆ ಹುಚ್ಚುಚ್ಚಾಗಿ ಮಾತಾಡಿದ್ರಿ. ಈಗ ನಿಮ್ಮ ಬಂಡವಾಳ ಎಲ್ರಿಗೂ ಗೊತ್ತಾಗಿದೆ. ಹೌದಾ? ನನಗೆ ಗೊತ್ತಾಗಿಲ್ಲ ಕಣೆ. ಹೆಂಗೆ ಗೊತ್ತಾಗ್ಬಿಡುತ್ತೆ? ನೀವಾಗಿರಲಿಲ್ವಲ್ಲ, ಒಳಗಡೆ ಪರಮಾತ್ಮ ಮಾತಾಡ್ತಿದ್ದ. ಅವರು ಇಲ್ಲೇ ಯಾಕಿದ್ದಾರೆ? ನೀನು ಅವ್ರನ್ನ ಕಳಿಸ್ಕೊಡ್ಬೇಕು ತಾನೆ? ಯಾವಾಗಲೂ ಅವ್ರನ್ನ ಕಳಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಮೊದಲನೇದಾಗಿ ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ನೀವೇನಾದರೂ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರ? ಇಲ್ಲ. ಕೇಳಕ್ಕೆ ಹೋಗ್ಬಿಟ್ರೆ ಅವ್ರು ಎಲ್ಲಿ 4 ದಿನ ಉಳ್ಕೊಂಡು ಬಿಡ್ತಾರೋ, ಮತ್ತೆ ನಿಮ್ಮ ಖರ್ಚು ಜಾಸ್ತಿ ಆಗ್ಬಿಡುತ್ತೋ ಅನ್ನೋ ಯೋಚನೆ ನಿಮಗೆ. ಅತ್ತೆಗೆ ಹುಷಾರಿರಲಿಲ್ಲ, ಅದು ನನಗೆ ಗೊತ್ತಾಯಿತು. ಅದಕ್ಕೆ ನಾನೇ ಹೋಗಿ ಬಲವಂತ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಹೌದಾ? ಅಮ್ಮಂಗೆ ಹುಷಾರಿಲ್ವಂತ? ಹಾಗಾದರೆ ಆಸ್ಪತ್ರೆ ಖರ್ಚನ್ನ ನಾನೇ ನೋಡ್ಕೋಬೇಕಾಗುತ್ತೆ. ಮತ್ತೆ ಶುರುವಾಯ್ತಾ ನಿಮ್ಮದು ಖರ್ಚು ವೆಚ್ಚದ ವ್ಯವಹಾರ? ಅಪ್ಪ ಅಮ್ಮನ ಖರ್ಚು ಬಗ್ಗೆ ಅದು ಎಷ್ಟೇ ಯೋಚನೆ ಮಾಡ್ತೀರಾ ನೀವು? ಮಾವ ನಿಮ್ಗೆ ಈ ಮನೆನ ಉಳಿಸ್ಕೊಟ್ಟು ನಿಮ್ಗೆ ಎಷ್ಟು ಖರ್ಚಾಗೋದನ್ನು ತಡೆದಿದ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ? ಮೊದಲು ಹೋಗಿ ಅತ್ತೆ ಹೇಗಿದ್ದಾರೆ ಅಂತ ವಿಚಾರಿಸಿ. ಯಾರು ಎಷ್ಟು ವಿಚಾರಿಸಿದ್ರೆ ಏನು ಬಂತು? ಹೆತ್ತ ಮಕ್ಕಳು ಹೋಗಿ ಹೇಗಿದೆಯಾ ಅಂತ ವಿಚಾರಿಸಿದ್ರೆ ಸಾಕು, ಹೆತ್ತವ್ರ ಕಾಯಿಲೆ ಅರ್ಧಕ್ಕರ್ಧ ವಾಸಿ ಆಗಿಬಿಡುತ್ತೆ. ಆಯಿತು ಕಣೆ. ಈಗ ಅವ್ರಿಗೆ ಏನಾಗಿದೆ ಅಂತೆ? ಅತ್ತೆಗೆ ಲೋ BP ಆಗಿ ತಲೆ ತಿರುಗಿ ಬಿದ್ದುಬಿಟ್ಟಿದ್ರಂತೆ. ಮಾವ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಫುಲ್ ಬಾಡಿ ಚೆಕಪ್ ಎಲ್ಲ ಮಾಡಿಸಿದ್ರಂತೆ. ಏನೂ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರಂತೆ. ಆದರೆ ಅತ್ತೆ ಪಾಪ ಆ ಮನೇಲಿದ್ದು ಮತ್ತೆ ಕೆಲಸ ಮಾಡಿ ಆಯಾಸ ಮಾಡ್ಕೋತಾರೆ ಅಂತ, ಇಲ್ಲಿದ್ದು ಆರಾಮಾಗಿರ್ತಾರೆ ಅಂತ ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ಅಪ್ಪ ಸತ್ಯ, ನನಗೆ ಯಾವುದೇ ಖರ್ಚಿನ ಹೊರೆ ಬರೋ ಹಾಗೆ ಕಾಣಿಸ್ತಿಲ್ಲ. ಅಷ್ಟಕ್ಕೆ ಸೇಫ್ ನಾನು. ಏನು ನಿಮ್ಮ ತಲೆಗೆ ಯಾವುದು ಖರ್ಚು ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವಳು ಯಾವಳೋ ಇದ್ಲಂತೆ, ಕಲ್ತಿದ್ದನ್ನು ಬಿಡೆ ಅಂತಂದರೆ ದಾರಿಲಿ ಹೋಗಿ ಮಣ್ಣೆಲ್ಲ ಹುಯ್ಕೊಂಡು ಬಂದಂತೆ. ನೀವು ಹಾಗೆ, ಈ ಜನ್ಮದಲ್ಲಿ ನಿಮಗೆ ಬುದ್ಧಿ ಬರಲ್ಲ. ರಾತ್ರಿ ಇಷ್ಟೆಲ್ಲ ಆಗಿದೆ, ಈಗ ಹೇಗೆ ಹೋಗಿ ಅವ್ರಿಗೆ ಮುಖ ತೋರಿಸ್ಲಿ ನಾನು? ಏನು ಬೆಳಗ್ಗೆ ಬಂದೆ ಅಂತ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದೀರಾ? ನೀನು ಹಂಗೆಲ್ಲ ಸುಮ್ಮನೆ ಬರೋಳಲ್ಲ ಅಂತ ನಂಗೆ ಗೊತ್ತು. ಇಷ್ಟು ಬೆಳಗ್ಗೆ ನಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಬಂದಿದ್ದೆ ಅಂದರೆ ಏನೋ ವಿಷಯ ಇರ್ತದೆ. ಏನಕ್ಕದು? ಟನ್ ಟಡನ್, ತಗೊಳ್ಳಿ ಸ್ವೀಟ್ಸ್.
ಸ್ವೀಟ್ಸ್ ಕೊಡ್ತಿದ್ಯಾ ಅಂದರೆ ಏನೋ ಸಿಹಿ ವಿಚಾರ ಇದೆ. ಅದೇನು ಅಂತ ಮೊದಲು ಹೇಳು, ಆಮೇಲೆ ತಿಂತೀವಿ. ಭಾವನವ್ವ ಅವಳು ಪ್ರೀತಿಯಿಂದ ತಕ್ಕ ಬಂದವಳೆ, ಆಮೇಲೆ ತಿಂತೀನಂತಿರಲ್ಲವ. ಮೊದಲು ಸಿಹಿ ತಿನ್ನಿ, ಆಮೇಲೆ ವಿಷಯ 2 ಪಟ್ಟು ಸಿಹಿ ಆಯ್ತದೆ. ಈಗ ತಿಂದ್ವಲ್ಲ, ಏನು ಅಂತ ಹೇಳು. ನಿಮ್ಮ ಬಾಯಾರಿಕೆಯಿಂದ ಹರೀಶನ್ಗೆ ಕೆಲಸ ಸಿಗೋ ಥರ ಇದೆ. ಸಿಗೋ ಥರ ಏನು, ಆಲ್ಮೋಸ್ಟ್ ಕನ್ಫರ್ಮೇ. ಫೈನಲ್ ರೌಂಡ್ ಇಂಟರ್ವ್ಯೂ ಇದೆ ಅಂತ ನೆನ್ನೆ ರಾತ್ರಿ ಬಾಂಬೆ ಕೂಡ ಹೋಗಿದ್ದಾರೆ. ಅಕ್ಕ, ಎಂತ ಒಳ್ಳೆ ಸುದ್ದಿ ಹೇಳಿದೆ. ಇದೇ ಖುಷಿಗೆ ಈ ಸ್ವೀಟ್ ಎಲ್ಲ ನಾನು ತಿಂತೀನಿ. ಕೊಡಿಲಿ. ಭಾವನಾ, ನೀನು ಹೇಳ್ದೆ ಅಲ್ವಾ ಅವ್ನು ಖಂಡಿತ ಬದಲಾಗೇ ಆಗ್ತಾನೆ ಅಂತ. ಹಾಗೆ ಅವ್ರು ಬದಲಾದರು. ಸಿಂಚನ, ಇದು ನಮ್ಮ ಮಾತಿಂದ ಬದಲಾಗಿರೋದಲ್ಲ, ನೀನು ಕೊಟ್ಟಿಯಲ್ಲ ಏಟು, ಅದರಿಂದ ಇದೆಲ್ಲ ಆಗ್ತಿರೋದು. ನೀನು ಇದನ್ನೇ ಮುಂಚೆ ಮಾಡಿದಿದ್ರೆ ಆಗಲೇ ಬುದ್ಧಿ ಬರ್ತಿತ್ತು ಅವನಿಗೆ. ಭಾವನಾ, ನಾನು ಹರಿಗೆ ಹೊಡೆದಿರೋ ವಿಚಾರ ನಿಮಗೆ ಯಾರು ಹೇಳಿದ್ದು? ಇಲ್ಲ ಅವನಲ್ಲ, ಮಾನ್ ಭಾವ ನಮ್ಮ ಅಣ್ಣ, ಅವನೇ ಹೇಳಿದ್ದು. ನೀನು ಹೇಳಿದ್ಯಾ? ಇಲ್ಲ. ಹೇಳ್ದೆ ಗಂಡ ಹೆಂಡತಿ ಜಗಳ ಆಡಿದ್ದು ನಮಗೆ ಮಾತ್ರ ಗೊತ್ತಿರಬೇಕು ಅಂತದೆ ತಾನೆ. ಇವ್ರಿಗೆಲ್ಲ ಯಾಕೆ ಹೇಳಿದೆ? ಓಹ್ ಅಮ್ಮಣ್ಣೆ, ನಿಮ್ಮ ಮನೆ ವಿಷಯಗಳು ನಮ್ಗೇನು ಗೊತ್ತಾಗ್ಬಾರ್ದಾ? ನಾವು ಇಷ್ಟು ಬೇಗ ಬೇರೆಯವ್ರಾಗ್ಬಿಟ್ವಾ? ನೋಡೋಣ ಹೆಂಗಂತವಳೆ. ಏನಾಯ್ತು ಮೇಡಮ್ ಅವ್ರೆ, ಯಾಕೆ ಸಪ್ಪಗಾಗ್ಬಿಟ್ರಿ? ಅದು ನೀವು ಹೀಗೆ ಖುಷಿಯಾಗಿರೋದನ್ನ ನೋಡಿ ನನಗೆ ನನ್ನ ಮನೆ ನೆನಪಾಗೋಯ್ತು. ನಾವು ಹೀಗೆ ಒಗ್ಗಟ್ಟಾಗಿದ್ವಿ, ಆದರೆ ಈಗ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದೀವಿ. ಈ ಬಾಲ್ಯ ಅನ್ನೋದೇ ಹೀಗೆ, ಎಷ್ಟೇ ದುಡ್ಡು ಕೊಟ್ಟರು ಅದು ಮತ್ತೆ ವಾಪಸ್ ಬರಲ್ಲ. ಎಷ್ಟೇ ದುಡ್ಡು ಗಳಿಸಿದ್ರು ಅದನ್ನು ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ.